ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇನ್ನು ನಿನ್ನೆ ನೈಟು ಎಲ್ಲ ಮಲ್ಕೊಂಡ್ಮೇಲೆ ಮಳೆ ಬಂದಿರೋದ್ರಿಂದ ನಮ್ಮ ಮನೆ ಹಿಂದೆ ದನ ಕರು ಕಟ್ಟೋ ಹತ್ರ ಈ ಸ್ಥಿತಿ ಆಗಿತ್ತು. ಹೊಸದಾಗಿ ಮಣ್ಣೆಲ್ಲ ಹಾಕಿದ್ರು, ಬಟ್ ಇನ್ನೂ ನೀಟಾಗಿ ಹಾಕಿರಲಿಲ್ಲ. ಹಂಗಾಗಿ ಅಲ್ಲಲ್ಲೇ ನೀರು ನಿಂತ್ಬಿಟ್ಟಿತ್ತು. ಅದನ್ನು ನೋಡಿಕೊಂಡು ಪೂಜೆಗೆ ಅಂತ ಹೇಳಿ ಹೂವೆಲ್ಲ ಕಿತ್ಕೊಳ್ಳೋಕೆ ಬಂದಿದ್ದೆ. ಅಲ್ಲೇ 2 ನಿಂಬೆಹಣ್ಣು ಕೂಡ ಚೆನ್ನಾಗಿ ಹಣ್ಣಾಗಿತ್ತು ಅಂತ ಹೇಳಿ ಹೂವು ನಿಂಬೆಹಣ್ಣು ಎಲ್ಲನೂ ಕಿತ್ಕೊಂಡ್ಬಂದು ಅಡುಗೆನ ಮಾಡ್ತಿದ್ದೆ. ಇನ್ನು ನಿನ್ನೆ ನೈಟು ಮಳೆ ಬಂದಿರೋದ್ರಿಂದ ನಾವು ಟ್ರೈಗೆ ಈ ಥರ ನೆಟ್ ಕಟ್ಟಿದ್ದು, ಅಲ್ಲಿ ನೆಟ್ಟೆಲ್ಲ ಬಿದ್ದೋಗಿ ಟ್ರೈ ತಟ್ಟೆಗೆಲ್ಲ ನೀರು ಬಿದ್ದಿತ್ತು ಅಂತ ಹೇಳಿ ಅಲ್ಲಿಗೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಹೋದರು. ಆವಾಗ ಅನ್ನಿಸ್ತು ನಾವು ಕೂಡ ನೆಕ್ಸ್ಟ್ ಟೈಮಿಂದ ಈ ಥರ ಮಾಡಿಕೊಟ್ರೆ ಎಷ್ಟೇ ಗಾಳಿ ಮಳೆ ಆದ್ರೂ ಕೂಡ ನೆಟ್ ಏನೂ ಅಳ್ಳಾಡಲ್ಲ, ನೆಕ್ಸ್ಟಿಂದ ಇದೇ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡು. ಇನ್ನು ಅದಾದಮೇಲೆ ಎಲ್ರದ್ದು ಊಟ ಕೊಟ್ಟಾದಮೇಲೆ ಸ್ವಲ್ಪ ರಾಗಿ ಹಿಟ್ಟು ಖಾಲಿಯಾಗಿತ್ತು ಅಂತ ಹೇಳಿ ರಾಗಿನ ಒಣ ಹಾಕಿದ್ದು. ಎಷ್ಟು ಮಳೆ ಬಂದಿತ್ತು ಅಷ್ಟೇ ಚೆನ್ನಾಗಿ ಬಿಸಿಲು ಕೂಡ ಬಂದಿತ್ತು. ಇನ್ನು ಇದನ್ನೆಲ್ಲ ಒಣ ಹಾಕ್ಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳಿ ಸೊಪ್ಪು ಸಾಂಬಾರು ಅನ್ನನ ಮಾಡಿದ್ದೆ. ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟು ನಾವು ಎಲ್ಲರೂ ಕೂಡ ಊಟನ ಮುಗಿಸ್ತು. ಇನ್ನು ಸಂಜೆ ಅಪ್ಪಗೆ ಸ್ನಾನ ಮಾಡಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಅಡುಗೆನ ಮಾಡಿಕೊಂಡೆ. ಅವನಿಗೆ ನೈಟು ಜ್ವರ ಬಂತು, ಹಂಗಾಗಿ ಅವನಿಗೂ ಕೂಡ ಸಿರಪ್ ಹಾಕ್ತೆ. ನೈಟೆಲ್ಲ ಫುಲ್ಲು ಸರಿಯಾಗಿ ನಿದ್ದೆನೇ ಮಾಡಲಿಲ್ಲ. ಅಪ್ಪು ಪಾಪ ಅನ್ನಿಸ್ತಿತ್ತು ನನಗಂತೂ. ಚೆನ್ನಾಗಿ ಖುಷಿಯಾಗಿದ್ದವನಿಗೆ ಸಡನ್ನಾಗಿ ಜ್ವರ ಬಂತಲ್ಲ ಅಂತ ಹೇಳಿ. ಓಯ್ ಜ್ವರ ಬಂದಿದ್ದಾವ? ತಣ್ಣೀರು ಬಟ್ಟೆ ಹಾಕ್ಲಾ? ಸಿರಪ್ ಹಾಕ್ಲಾ? ಬೇಡ, ಸಿರಪ್ ಬೇಡ, ಮತ್ತು ಸಾಕು ಸಾಕು.